ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ಒಂದು ಸಿಂಪಲ್ ಆದಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. 3 ಕಲರ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ಈ ಥರ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ದು ಬೀಡ್ಸು. ನೀವು ಯಾವುದಾದ್ರೂ ಡಿಸೈನ್ ತೊಗೊಳ್ಬೋದು. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ 3 ಕಲರ್ ಸಿಲ್ಕ್ ಥ್ರೆಡ್ಡು, ಜರಿ ದಾರ, ಹಾಗೆಯೇ ದೊಡ್ಡ ಕಣಿನ ಸೂಜಿ ಮತ್ತು ಟ್ರಿಮ್ಮರ್. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ನೋಡಿ, ನಾನು ಒಂದು ದೊಡ್ಡ ಕಣಿನ ಸೂಜಿಗೆ 150 ಎಳೆ ದಾರನ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಸ್ಯಾರಿಗೆ ಕುಚ್ಚನ್ನು ಕಟ್ಕೋಬೇಕು. ನೋಡಿ, ಸ್ಯಾರಿ ಹಿಂಭಾಗದಿಂದ ನಾವು ಈ ರೀತಿಯಾಗಿ ಸೂಜಿನ ಚುಚ್ಚಿ ದಾರನ ಮೇಲಕ್ಕೆ ಎತ್ಕೋಬೇಕು. ಮತ್ತು ನಾವು ಇಲ್ಲಿ ಕುಚ್ಚನ್ನ ಸ್ವಲ್ಪ ಉದ್ದವಾಗಿ ಕಟ್ಕೋಬೇಕು. ಉದ್ದ ಬಿಟ್ಕೊಳ್ಬೇಕು ನಾವು. ಸೊ ಉದ್ದವಾಗಿ ಕುಚ್ಚನ್ನು ಕಟ್ಕೋಬೇಕು. ನಂತರ ಜರಿ ದಾರದ ಸಹಾಯದಿಂದ ಕುಚ್ಚನ್ನು ನಾವು ಟೈಟಾಗಿ ಕಟ್ಕೋಬೇಕು. ಜರಿ ದಾರದಿಂದ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕಿಟ್ಕೊಂಡಿದ್ದೀನಿ. ಜರಿ ದಾರದಿಂದ ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. ನೋಡಿ, ಈ ರೀತಿ ಕಟ್ಕೊಂಡಿದ್ದಾದಮೇಲೆ ನಾವು ಜರಿ ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ, ಈ ಕುಚ್ಚು ಹಿಂಭಾಗದಿಂದ ಸೂಜಿನ ಚುಚ್ಚಿ ಕೆಳಗೆ ಎತ್ಕೊಂಡ್ಬಿಡೋಣ. ಎತ್ಕೊಂಡ್ಮೇಲೆ ನಾವು ಜರಿ ದಾರನ ಕಟ್ ಮಾಡ್ಕೊಳ್ಳೋಣ. ಆವಾಗ ನಿಮಗೆ ಜರಿ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಮುಂದೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಜರಿ ದಾರನ. ಇವಾಗ ಕುಚ್ಚನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದವಾಗಿ ಕುಚ್ಚನ್ನು ಕಟ್ಕೋಬೇಕು ಹೇಳಿದ್ದೀನಿ ನಾನು. ಇವಾಗ ಜರಿ ದಾರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬಿಡೋಣ. ಇವಾಗ ನಾವು ಇದಕ್ಕೆ ಬೀಡ್ ಇನ್ಸರ್ಟ್ ಮಾಡಬೇಕು. ನೋಡಿ, ಕುಚ್ಚನ್ನು ಈ ರೀತಿಯಾಗಿ ಅಗಲ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ, ಕುಚ್ಚು ಮಧ್ಯ ಭಾಗದಲ್ಲಿ ಸ್ವಲ್ಪ ಒಂದು 4-5 ಎಳೆ ದಾರನ ಈ ರೀತಿಯಾಗಿ ಎತ್ಕೋಬೇಕು. ಮಧ್ಯ ಭಾಗದಿಂದ 4-5 ಎಳೆ ದಾರನ ಈ ರೀತಿಯಾಗಿ ಎತ್ಕೊಂಡು ಅದರೊಳಗಡೆಗೆ ನಾವು ತಗೊಂಡಿದ್ದೀವಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ದು ಬೀಡ್ಸ್ ತಗೊಂಡಿದ್ದೀವಲ್ಲ, ಆ ಬೀಡನ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೀಡನ್ನ ಆ ದಾರದೊಳಗೆ ಹಾಕ್ಕೊಂಡು ಕುಚ್ಚು ಕಟ್ಟಿದ್ದೀವಲ್ಲ, ಆ ಎಡ್ಜಿಗೆ ಕರೆಕ್ಟಾಗಿ ಟೈಟಾಗಿ ಕೂರಿಸ್ಕೊಳ್ಬೇಕು ನೀಟಾಗಿ. ಮತ್ತು ಬೀಡ್ಸು ನಾವು ಹಾಕ್ಕೊಂಡಿರುವಂಥ ಬೀಡ್ ನಮಗೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ನಾವು ದಾರದಿಂದ ನೀಟಾಗಿ ಕವರಿಂಗ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಕವರಿಂಗ್ ಮಾಡಬೇಕು. ಎಲ್ಲೂ ನಾವು ಬೀಡ್ ಹಾಕಿರೋದು ಕಾಣಿಸ್ಬಾರ್ದು ಹೊರಗಡೆಗೆ. ಆ ರೀತಿಯಾಗಿ ನಾವು ಅದನ್ನು ಕವರ್ ಮಾಡಿಕೊಂಡು ಅದನ್ನು ನೀಟಾಗಿ ಕೂರಿಸ್ಕೊಂಡು ಜರಿ ದಾರದಿಂದ ಕಟ್ಕೋಬೇಕು ಟೈಟಾಗಿ. ನೋಡಿ, ಜರಿ ದಾರದಿಂದ ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ನೋಡಿ, ಮತ್ತೆ ಆ ಥ್ರೆಡ್ನ ನಾವು ಕಟ್ಟಿದ್ದೀವಲ್ಲ, ಅದರೊಳಗಡೆಯಿಂದ ಹಿಂಗೆ ಕೆಳಗೆ ಎತ್ಕೊಂಡು ಜರಿ ದಾರನ ಕಟ್ ಮಾಡ್ಕೋಬೇಕು. ಜರಿ ದಾರನ ಕಟ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಇವಾಗ ಸೇಮ್ ಅದೇ ರೀತಿಯಾಗಿ ಸೇಮ್ ಪ್ರೋಸೆಸ್ ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಬೇಕು ನಾವು. ನೋಡಿ, ಥ್ರೆಡ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಗಲವಾಗಿ. ಅದಾದಮೇಲೆ ಸ್ವಲ್ಪ ಮಧ್ಯಭಾಗದಿಂದ 4-5 ಎಳೆ ದಾರನ ಎತ್ಕೊಂಡು ಅಲ್ಲಿಗೆ ನಾವು ತಗೊಂಡಿರುವಂಥ ಬೀಡನ್ನ ಹಾಕ್ಕೋಬೇಕು. ಹಾಕಿ ಟೈಟಾಗಿ ಎಡ್ಜಿಗೆ ಕೂರಿಸ್ಕೊಂಡು ಆಮೇಲೆ ದಾರದಿಂದ ಬೀಡನ್ನ ಕವರ್ ಮಾಡ್ಕೋಬೇಕು. ನೀಟಾಗಿ ಬೀಡ್ ನಮಗೆ ಕಾಣಿಸ್ತಿರೋ ರೀತಿಯಲ್ಲಿ ನೀಟಾಗಿ ಕವರಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಆಮೇಲೆ ಜರಿ ದಾರದಿಂದ ಟೈಟಾಗಿ ಕಟ್ಕೊಬೇಕು. ಇವಾಗ ಜರಿ ದಾರನ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಮಗೆ ಕುಚ್ಚು ಎಡ್ಜಲ್ಲಿ ಫಿನಿಶಿಂಗ್ ಕೊಡಬೇಕು. ನೀಟಾಗಿ ಎಲ್ಲ ಥ್ರೆಡ್ಡು ಒಂದೇ ಸಮ ಬರೋ ಥರ ಟ್ರಿಮ್ ಮಾಡ್ಕೋಬೇಕು ದಾರನ. ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸಿಂಪಲ್ಲಾಗಿ
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದಕ್ಕೆ ಕಲರ್ ಕಾಂಬಿನೇಷನ್ ಬೇರೆ ದಾರಗಳನ್ನ ಹಾಕಿ ಕಟ್ಕೋಬೋದು. ಇದರಲ್ಲಿ ನಾನು 3 ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಥ್ರೆಡ್ ನಾವು ಹಾಕ್ಕೊಳ್ಳುವಾಗ ಒಂದು ಬೆರಳ ಅಳತೆನ ತಗೊಂಡು ಗ್ಯಾಪ್ ಬಿಡಬೇಕು. ನಾವು ನೆಕ್ಸ್ಟು ಏನು ಕುಚ್ಚನ್ನ ಕಟ್ಕೋತೀವಲ್ಲ ಅದಕ್ಕೆ ಸೇಮ್ ನಾನು ಫಸ್ಟ್ನೇ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡು ಹೋಗಬೇಕು. ಏಕೆಂದರೆ ನಮಗೆ ಎಲ್ರಿಗೂ ಕ್ರೋಶ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಬರಲೇಬೇಕು ಅಂತಿಲ್ಲ. ಸೊ ಸಿಂಪಲ್ ಕುಚ್ಚು ಕಟ್ಕೊಳೋರು ಕೂಡ ಈ ರೀತಿಯಾಗಿ ಡಿಫ್ರೆಂಟಾಗಿ ತುಂಬ ವೆರೈಟಿಯಾಗಿ ಕುಚ್ಚುಗಳನ್ನ ಕಟ್ಕೋಬೋದು ನೋಡಿ. ಇದಕ್ಕೆ ನೀವು ಬೇಕಂದರೆ ಒಂದೊಂದು ಕುಚ್ಚುಗಳ ಮಧ್ಯಕ್ಕೆ ಒಂದೊಂದು ಬೀಡನ್ನ ಲಾಸ್ಟಲ್ಲಿ ಹಾಕ್ಕೋಬೋದು ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೆಡ್, ಗ್ರೀನ್ ಆ್ಯಂಡ್ ಲೈಟ್ ಕ್ರೀಮ್ ಕಲರ್ ಇದು 3 ಈ ಸ್ಯಾರಿನಲ್ಲಿ ಕಾಂಬಿನೇಷನ್ ಇದೆ. ಹಾಗಾಗಿ ನಾನು 3 ಕಲರ್ ದಾರ ಯೂಸ್ ಮಾಡಿ ಕಟ್ಕೊಂಡಿದ್ದೀನಿ ನೋಡಿ. ಫಿನಿಶಿಂಗ್ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಸಿಂಪಲ್ ಕುಚ್ಚನ್ನೇ ಕಟ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟಾಗಿ ಕಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಧನ್ಯವಾದಗಳು.